ಪುನರ್ನವ ಅಥವಾ ರಣಪಾಲದ ಸಂಪೂರ್ಣ ಮಾಹಿತಿ ಮತ್ತು ಉಪಯೋಗಗಳು. ವೈಜ್ಞಾನಿಕ ಹೆಸರು ಬೋರ್ಹಾವಿಯಾ ಡಿಫ್ಯೂಸಾ. ಇತರ ಹೆಸರುಗಳು ಕನ್ನಡಗಳು. ಕನ್ನಡದಲ್ಲಿ ರಣಪಾಲ, ಸಂಸ್ಕೃತ ಹಾಗೂ ಹಿಂದಿಯಲ್ಲಿ ಪುನರ್ನವ ಎಂದು ಕರೆಯುತ್ತಾರೆ. ಇದು ಒಂದು ಪ್ರಸಿದ್ಧ ಆಯುರ್ವೇದ ಔಷಧೀಯ ಸಸ್ಯ. ಪುನರ್ನವ ಎಂದರೆ ಮತ್ತೆ ಹೊಸದಾಗಿ ಜೀವ ತುಂಬುವುದು ಎಂಬ ಅರ್ಥ. ಇದು ದೇಹವನ್ನು ಪುನರುಜ್ಜೀವನಗೊಳಿಸುವ ಗುಣ ಹೊಂದಿದೆ. ಪುನರ್ನವ ಆಯುರ್ವೇದದ ಪ್ರಮುಖ ಮೂಲಿಕೆಯಾಗಿದ್ದು, ಮುಖ್ಯವಾಗಿ ಮೂತ್ರಪಿಂಡದ ಆರೋಗ್ಯ ಸುಧಾರಣೆ, ದೇಹದ ಊತ ಕಡಿಮೆ ಮಾಡುವುದು, ಯಕೃತ್ತಿನ ಶುದ್ಧೀಕರಣ, ತೂಕ ಇಳಿಕೆ ಮತ್ತು ಉರಿಯೂತ ಶಮನಕ್ಕೆ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ರಕ್ತದೊತ್ತಡ ನಿಯಂತ್ರಣ, ಕಣ್ಣಿನ ಕಾಯಿಲೆ, ಆಸ್ತಮಾ ಮತ್ತು ಚರ್ಮದ ಸಮಸ್ಯೆಗಳಿಗೂ ಪರಿಣಾಮಕಾರಿ ಮನೆಮದ್ದಾಗಿದೆ. ಪುನರ್ನವದ ಪ್ರಮುಖ ಉಪಯೋಗಗಳು ಇಲ್ಲಿವೆ. ಮೂತ್ರಪಿಂಡ ಮತ್ತು ಯಕೃತ್ತಿನ ಆರೋಗ್ಯ. ಇದು ಮೂತ್ರಪಿಂಡಗಳ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ, ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಮತ್ತು ಮೂತ್ರನಾಳದ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ. ದೇಹದ ಊಮೆ ಮಾಡುತ್ತದೆ. ದೇಹದ ಊತದ ನಿವಾರಣೆ. ದೇಹದಲ್ಲಿ ನೀರು ಸೇರಿಕೊಂಡು ಕಾಲುಗಳು ಅಥವಾ ಇತರ ಭಾಗಗಳಲ್ಲಿ ಊತವಿದ್ದರೆ ಪುನರ್ನವದ ಬೇರಿನ ಕಷಾಯವು ಹೆಚ್ಚುವರಿ ನೀರನ್ನು ಹೊರಹಾಕಿ ಊತ ಕಡಿಮೆ ಮಾಡುತ್ತದೆ. ತೂಕ ನಿರ್ವಹಣೆ. ಫೈಬರ್ ಭರಿತವಾಗಿರುವ ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ಬೊಜ್ಜು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉಸಿರಾಟದ ಸಮಸ್ಯೆ. ಪುನರ್ನವದ ಬೇರಿನ ಪುಡಿಯು ಕಫ, ಕೆಮ್ಮು ಮತ್ತು ಆಸ್ತಮಾದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಂಧಿವಾತ ಮತ್ತು ನೋವು. ಇದರ ಎಲೆಗಳನ್ನು ಪಲ್ಯ ಅಥವಾ ಕಷಾಯ ರೂಪದಲ್ಲಿ ಸೇವಿಸುವುದರಿಂದ ಸಂಧಿವಾತದ ನೋವು ನಿವಾರಣೆಯಾಗುತ್ತದೆ. ಚರ್ಮದ ಆರೈಕೆ. ಚರ್ಮದ ಸೋಂಕುಗಳು ಮತ್ತು ಅಲರ್ಜಿಗಳನ್ನು ಕಡಿಮೆ ಮಾಡಲು ಇದರ ರಸ ಅಥವಾ ಲೇಪನವನ್ನು ಬಳಸಲಾಗುತ್ತದೆ. ನಿದ್ರಾಹೀನತೆ. ರಾತ್ರಿ ಮಲಗುವ ಮುನ್ನ ಇದರ ಕಷಾಯ ಸೇವಿಸುವುದರಿಂದ ಉತ್ತಮ ನಿದ್ರೆ ಬರುತ್ತದೆ. ಸೂಚನೆ. ಸೂಚನೆ. ಪುನರ್ನವವನ್ನು ಔಷಧವಾಗಿ ಬಳಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಉತ್ತಮ, ವಿಶೇಷವಾಗಿ ಗರ್ಭಿಣಿಯರು ಅಥವಾ ಕಡಿಮೆ ರಕ್ತದೊತ್ತಡವಿರುವವರು.